ನಮಸ್ತೆ ವಿದ್ಯಾರ್ಥಿಗಳೇ. BA ಪ್ರಥಮ ವರ್ಷ SAP ಪಠ್ಯಕ್ರಮ ಇರುವಂತಹ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಪತ್ರಿಕೆಗಳು, ಪಠ್ಯಕ್ರಮ ಇವೆಲ್ಲದರ ಬಗ್ಗೆ ಒಂದಿಷ್ಟು ಗೊಂದಲಗಳು ಇವೆ. ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರ್ತದೆ, ಪ್ರಶ್ನೆಗಳು ಯಾವ ಥರವೆಲ್ಲ ಬರ್ತವೆ ಅನ್ನುವಂಥ ಒಂದಿಷ್ಟು ಗೊಂದಲಗಳು, ಭಯ ಇವೆಲ್ಲ ಸಹಜವಾಗಿ ಇದೆ. ಪರೀಕ್ಷೆಗಾಗಿ ಯಾವುದೇ ರೀತಿ ಭಯಪಡುವಂಥ ಅವಶ್ಯಕತೆ ಇಲ್ಲ. ಪರೀಕ್ಷೆ ಎಲ್ಲ ಒಳ್ಳೆಯ ರೀತಿಯಿಂದ ಆಗ್ತದೆ. ತಮ್ಮೆಲ್ಲರಿಗೂ ಪರೀಕ್ಷೆಗಾಗಿ ಶುಭವಾಗಲಿ. BA ಪ್ರಥಮ ಸೆಮಿಸ್ಟರನ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ, ಅವಶ್ಯಕ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದಿಷ್ಟು ಪ್ರಶ್ನೆಗಳು, ಸಂಭವನೀಯ ಪ್ರಶ್ನೆಗಳು, ಅಂದರೆ ಇಲ್ಲಿ ನಮ್ಮ ಉಪನ್ಯಾಸಕರ ಒಂದು ಬಳಗದಲ್ಲಿ ಹಾಕಿದ್ದಂಥ ಪ್ರಶ್ನೆ ಪತ್ರಿಕೆ ಇದು. ಇದೆಲ್ಲ ಕ್ರೆಡಿಟ್ಸ್ ಅವ್ರಿಗೆ ಹೋಗ್ತದೆ. ಸುಮ್ಮನೆ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ತಲುಪಲಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ನನಗೂ ಒಂದು ಸ್ವಲ್ಪ ಗೊಂದಲ ಇದೆ. ಅಂದರೆ ಹಿಂದೆಲ್ಲ ನಾನು ವಿದ್ಯಾರ್ಥಿಗಳಿಗೆ ಪಾಠವನ್ನು ಬೋಧಿಸಿದಾಗ ಪ್ರಶ್ನೆ ಪತ್ರಿಕೆಗಳಲ್ಲಿ 10 ಅಂಕದ ಪ್ರಶ್ನೆಗಳು ಇರ್ತಾಯಿದ್ವು. ಅದರ ಜೊತೆಗೆ ಟಿಪ್ಪಣಿ ಇರ್ತಾಯಿತ್ತು. ಹಾಗೆ 1 ಅಂಕದ ಪ್ರಶ್ನೆಗಳು ಇರ್ತಾಯಿದ್ವು. ಆದರೆ ಎಲ್ಲೋ ಪುಸ್ತಕದ ಕೊನೆಯಲ್ಲಿ ಸಂದರ್ಭ ಸ್ಪಷ್ಟೀಕರಣ ಅಂತ ಹೇಳಿ ಎಲ್ಲೋ ನೋಡಿದ ನೆನಪು. ಆದ್ದರಿಂದ ಸಂದರ್ಭ ಸ್ಪಷ್ಟೀಕರಣ ಬಂದರೂ ಬರಬಹುದು ಅನ್ನೋದು ನನ್ನ ಊಹೆ ಇದೆ. ತೊಂದರೆ ಇಲ್ಲ. ಟಿಪ್ಪಣಿ ಅಥವಾ ಸಂದರ್ಭ ಸ್ಪಷ್ಟೀಕರಣ ಬರಬಹುದು, ಅಥವಾ ಎರಡೂ ಬರಬಹುದು. ಆ ರೀತಿ ಅಂಕಗಳನ್ನು ಹಂಚಿರಬಹುದು. ಯಾವುದೇ ಇದ್ರೂ ನೀವು ಸರಿಯಾದಂಥ ಅಭ್ಯಾಸ ಇರಲಿ. ಇಲ್ಲಿ ಪ್ರಶ್ನೆಗಳನ್ನು ಗಮನಿಸೋದಾದರೆ 10 ಅಂಕದ ಪ್ರಶ್ನೆಗಳಿವೆ. ಮೊದಲನೇ ಪ್ರಶ್ನೆ, ಕನ್ನಡಿಗರ ಗುಣ ಸ್ವಭಾವ ಕುರಿತು ಶ್ರೀವಿಜಯನ ಅಭಿಪ್ರಾಯಗಳನ್ನು ವಿವರಿಸಿ ಅಂತ ಇದೆ. ಅಂದರೆ ಆತ ನಾಡು ನುಡಿ ಬಗ್ಗೆ ಹೇಳಿದ್ದು, ಜನರ ಸ್ವಭಾವದ ಬಗ್ಗೆ ಹೇಳಿದ್ದು, ಅದನ್ನೆಲ್ಲ ವಿವರವಾಗಿ ಬರೀಬೇಕು. ಅದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಕನ್ನಡಿಗರ ಗುಣ ಸ್ವಭಾವ ಕುರಿತು ಕವಿರಾಜ ಮಾರ್ಗಕಾರನ ವಿಚಾರಗಳನ್ನು ಚರ್ಚಿಸಿ ಅಂತ. ಉತ್ತರ ಎಲ್ಲ ಅದನ್ನೇ ಬರೆಯೋದು ನೀವು. ಆದರೆ ಪ್ರಶ್ನೆಯನ್ನು ಸ್ವಲ್ಪ ವ್ಯತ್ಯಾಸವಾಗಿ ಕೇಳಿರುವಂಥದ್ದನ್ನು ನೋಡ್ತೀವಿ. ಕನ್ನಡಿಗರ ಗುಣ ಸ್ವಭಾವ ಕವಿತೆಯ ಆಶಯಗಳನ್ನು ವಿವರಿಸಿ ಅಂತ ಇದೆ. ಮುಂದಿನ ಇದು ಮೊದಲನೇ ಪದ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. ಇನ್ನು 4ನೇ ಪ್ರಶ್ನೆ, ಕುಲದ ವಿಚಾರ ಕುರಿತು ಕನಕದಾಸರ ಅಭಿಪ್ರಾಯವನ್ನು ಕೀರ್ತನೆಯ ಹಿನ್ನೆಲೆಯಲ್ಲಿ ವಿಶ್ಲೇಷಿಸಿರಿ. 3 ಜನ ಕೀರ್ತನಕಾರರಲ್ಲಿ ಒಬ್ಬರದ್ದು ಯಾರ್ದಾದ್ರೂ ಬರಬಹುದು ನಂಗೆ ತಿಳಿದ ಮಟ್ಟಿಗೆ. ಆದರೆ 3 ಜನರದ್ದು ಇಲ್ಲಿ ಕೊಟ್ಟಿದ್ದಾರೆ. 5ನೇ ಪ್ರಶ್ನೆ, ವ್ಯಾಸರ ಕೀರ್ತನೆಯ ಸಾರಾಂಶವನ್ನು ವಿವರಿಸಿ ಅಂತ ಇದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ, ಪುರಂದರದಾಸರ ಕೀರ್ತನೆಯ ಸಾರಾಂಶವನ್ನು ವಿವರಿಸಿ ಅಂತ ಹೇಳಲಾಗಿದೆ. ಯಾರದೇ ಈ 3 ಜನರಲ್ಲೂ ಯಾರದೇ ನೀವು ಬರಿತಾ ಇರಬೇಕಾದ್ರೂ ಪೀಠಿಕೆ ಅಂತ ಬರೆದಾಗ ಸ್ವಲ್ಪ ನಂತರ ಅವರ ಒಂದು ಪರಿಚಯವನ್ನು ಮಾಡಿಕೊಡೋದು ಅವಶ್ಯಕತೆ ಇದೆ. ಅದು ವ್ಯಾಸರೇ ಇರಲಿ ಅಥವಾ ಕನಕದಾಸರೇ ಇರಲಿ ಅಥವಾ ಪುರಂದರದಾಸರೇ ಇರಲಿ, ಅವ್ರಿಗೊಂದು ಚೂರು ಕಿರು ಪರಿಚಯವನ್ನು ಮಾಡಿ ನಂತರ ನೀವು ಆ ಸಾರಾಂಶವನ್ನು ಬರೆದ್ರೆ ಒಳ್ಳೆಯದು. ಮುಂದಿನ ಪ್ರಶ್ನೆ, ಕೆರೆಗೆ ಹಾರ ಜನಪದ ಕಥನ ಗೀತೆಯಲ್ಲಿ ಅಭಿವ್ಯಕ್ತವಾದ ಸ್ತ್ರೀ ತ್ಯಾಗದ ಕುರಿತು ವಿವರಿಸಿ ಅಂತ ಇದೆ. ಗೋವಿನ ತ್ಯಾಗದ ಸ್ಥಿತಿಯನ್ನು ಕುರಿತು ಜನಪದಕಾರನ ಅಭಿಪ್ರಾಯಗಳನ್ನು ವಿಶ್ಲೇಷಿಸಿರಿ. ಪುಣ್ಯಕೋಟಿ ಸಂಬಂಧಪಟ್ಟಂಥ ವಿಷಯಕ್ಕಿದು. ಹಾಗೆ ಕುವೆಂಪು ಅವರ ಕಲ್ಕಿ ಪದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕಲ್ಕಿಯ ಅವತಾರದ ಪರಿಸ್ಥಿತಿಯನ್ನು ಕುವೆಂಪು ಅವರು ಚಿತ್ರಿಸಿದ ಬಗೆಯನ್ನು ವಿವರಿಸಿ. ತದನಂತರ 10ನೇ ಪ್ರಶ್ನೆ, ಹಸಿವಿನ ಚಿತ್ರಣವನ್ನು ಕುವೆಂಪು ಅವರು ಹೇಗೆ ಚಿತ್ರಿಸಿದ್ದಾರೆ, ಕಲ್ಕಿ ಕವಿತೆಯ ಹಿನ್ನೆಲೆಯಲ್ಲಿ ಚರ್ಚಿಸಿರಿ. ಅದೇ ಪದ್ಯಕ್ಕೆ ಸಂಬಂಧಪಟ್ಟಂಥದ್ದು. 11ನೇ ಪ್ರಶ್ನೆ, GS ಶಿವರುದ್ರಪ್ಪ ಅವರು ವಚನಕಾರರ ವೈಚಾರಿಕ ವಿಚಾರಗಳನ್ನು ಕುರಿತು ಚರ್ಚಿಸಿರಿ. 12ನೇ ಪ್ರಶ್ನೆ, ಹಾವಾಡಿಗರ ವಾಸ್ತವ ಸ್ಥಿತಿಯನ್ನು ತೇಜಸ್ವಿಯವರ ಎಂಟನ ಪುಂಗಿ ಕಥೆಯಲ್ಲಿ ಹೇಗೆ ವ್ಯಕ್ತವಾಗಿದೆ. 13ನೇ ಪ್ರಶ್ನೆ, ಮೊಸರವಲಕ್ಕಿ ಲೇಖನದಲ್ಲಿ ವ್ಯಕ್ತವಾದ ಸುನಂದಾ ಬೆಳಗಾಂವ್ಕರ್ ಅವರ ವಿಚಾರಗಳನ್ನು ಕುರಿತು ವಿಶ್ಲೇಷಿಸಿರಿ. 14ನೇ ಪ್ರಶ್ನೆ, ವಿ ಸೀತಾರಾಮಯ್ಯ ಅವರ ದೋಸೆ ಲೇಖನದಲ್ಲಿಯ ಆಶಯಗಳನ್ನು ವಿವರಿಸಿ. ಅದೇ ವಿಷಯಕ್ಕೆ ಸಂಬಂಧಪಟ್ಟಂತೆ
ವಿ ಸೀತಾರಾಮಯ್ಯ ಅವರ ದೋಸೆ ಲೇಖನದ ಸಾರಾಂಶವನ್ನು ಬರೆಯಿರಿ ಅಂತ ಇದೆ ಪ್ರಶ್ನೆ. ನಂತರ ನಾಟಕಕ್ಕೆ ಸಂಬಂಧಪಟ್ಟಂಗೆ ಲಂಕೇಶ್ ಅವರ ಸಂಕ್ರಾಂತಿ ನಾಟಕದ ವಿಮರ್ಶೆಯ ಮುಖ್ಯ ನೆಲೆಗಳನ್ನು ಚರ್ಚಿಸಿರಿ ಅಂತಿದೆ. ಮುಂದಿನ ಪ್ರಶ್ನೆ ಲಂಕೇಶ್ ಅವರ ಅದಾಯಿತು. 17ನೇ ಪ್ರಶ್ನೆ ಖಾಸಗಿ ಪತ್ರ ಎಂದರೇನು? ಖಾಸಗಿ ಪತ್ರಗಳ ಒಂದೆರಡು ಮಾದರಿಗಳನ್ನು ವಿವರಿಸಿ. ಇವೆಲ್ಲ ಏನು ಪತ್ರಗಳಿವೆಲ್ಲ ಇದರಲ್ಲಿ ಯಾವುದಾದ್ರೂ ಖಂಡಿತವಾಗ್ಲೂ ಒಂದು ಅಥವಾ ಎರಡು ಬಿದ್ದೇ ಬೀಳ್ತವೆ. ಸರ್ಕಾರಿ ಪತ್ರ ಎಂದರೇನು? ಸರ್ಕಾರಿ ಪತ್ರಗಳ ಒಂದೆರಡು ಮಾದರಿಗಳನ್ನು ವಿವರಿಸಿ ಅಂತ ಇದೆ. 19ನೇ ಪ್ರಶ್ನೆ ಅರೆ ಸರ್ಕಾರಿ ಪತ್ರ ಎಂದರೇನು? ಅರೆ ಸರ್ಕಾರಿ ಪತ್ರಗಳ ಒಂದೆರಡು ಮಾದರಿಗಳನ್ನು ವಿವರಿಸಿ ಅಂತ ಇದೆ. 20ನೇ ಪ್ರಶ್ನೆ ಸರ್ಕಾರಿ ಆದೇಶಗಳು ಎಂದರೇನು? ಸರ್ಕಾರಿ ಆದೇಶಗಳು ಒಂದೆರಡು ಮಾದರಿಗಳನ್ನು ವಿವರಿಸಿರಿ. ಮುಂದಿನ ಪ್ರಶ್ನೆ ಸುತ್ತೋಲೆ ಎಂದರೇನು? ಸುತ್ತೋಲೆಗಳ ಒಂದೆರಡು ಮಾದರಿಗಳನ್ನು ವಿವರಿಸಿ. ಎಲ್ಲ ಒಂದೇ ರೀತಿಯಾದಂಥ ಪ್ರಶ್ನೆ ಇವೆ. ಅಧಿಸೂಚನೆ ಎಂದರೇನು? ಅಧಿಸೂಚನೆಗಳ ಒಂದೆರಡು ಮಾದರಿಗಳನ್ನು ವಿವರಿಸಿ. ವಾಣಿಜ್ಯ ವ್ಯವಹಾರ ಪತ್ರಗಳು ಎಂದರೇನು? ವಾಣಿಜ್ಯ ವ್ಯವಹಾರ ಪತ್ರಗಳ ಪ್ರಕಾರಗಳನ್ನು ಕುರಿತು ಚರ್ಚಿಸಿರಿ. 24ನೇ ಪ್ರಶ್ನೆ ಅಧ್ಯಯನದ ವರದಿಗಳು ಎಂದರೇನು? ಅಧ್ಯಯನ ವರದಿಗಳ ಪ್ರಕಾರಗಳನ್ನು ವಿವರಿಸಿ. 25ನೇ ಪ್ರಶ್ನೆ ಅಧ್ಯಯನದ ವರದಿಗಳು ಎಂದರೇನು? ಅಧ್ಯಯನ ವರದಿಗಳ ವರ್ಗೀಕರಣವನ್ನು ವಿವರಿಸಿ. ಹೆಚ್ಚು ಕಡಿಮೆ ಎರಡು ಒಂದೇ, ವರ್ಗೀಕರಣ ಪ್ರಕಾರ ಎರಡು ಒಂದೇ. ಅದೇ ರೀತಿಯಾಗಿ ಇನ್ನು 5 ಅಂಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು, ಅದು ಟಿಪ್ಪಣಿ ಆಗಿರಬಹುದು. ಮುಖ್ಯವಾಗಿ ಎಲ್ಲ ಕವಿಗಳ ಪರಿಚಯವನ್ನು, ಕವಿ ಅಥವಾ ಲೇಖಕರು, ನಿಮ್ಮ ಪದ್ಯ ಗದ್ಯಗಳಿಗೆ ಸಂಬಂಧಪಟ್ಟಂಥ ಅವರ ಪರಿಚಯ ಇರ್ತದೆ. ಅದಾದ ನಂತರ ಕಲ್ಕಿ ಕವಿತೆಯ ಸಾರಾಂಶ ಕೇಳ್ಬೋದು. ಹಾಗೆ ಪತ್ರದ ವಿಧಗಳನ್ನು ಪರಿಚಯಿಸಿ ಅಂತ ಕೇಳ್ಬೋದು. ವಾಣಿಜ್ಯ ವ್ಯವಹಾರ ಪತ್ರಗಳು, ಅಧ್ಯಯನ ವರದಿಗಳು, ಸರ್ಕಾರಿ ಆದೇಶಗಳು, ಖಾಸಗಿ ಪತ್ರ, ಕವಿರಾಜ ಮಾರ್ಗ ಕೃತಿಯ ಪರಿಚಯ, ದೋಸೆ ಲೇಖನದ ಆಶಯ, ಮೊಸರವಲಕ್ಕಿ ಲೇಖನದ ಆಶಯ. ಇನ್ನು 1 ಅಂಕಗಳಿಗೆ ಸಂಬಂಧಪಟ್ಟಂತೆ ಕವಿಗಳ ಜನ್ಮಸ್ಥಳಗಳಾಗಿರ್ಬೋದು, ಅವ್ರ ವಿದ್ಯಾರ್ಹತೆ, ಅವ್ರಿಗೆ ಬಂದಂಥ ಪ್ರಶಸ್ತಿಗಳು, ಅಥವಾ ನಿಮ್ಮ ಪಾಠಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು, ಇವೆಲ್ಲವೂ ಕೂಡ ಏನು ಅಂದ್ರೆ ಬರ್ಬೋದು. ಹಾಗೆ ಪತ್ರಗಳ ಮಾದರಿಯಲ್ಲೂ ಅವುಗಳು ಕೂಡ ಏನು ಅಂತಂದರೆ 1 ಅಂಕದ ಪ್ರಶ್ನೆಗಳು ಬರ್ಬೋದು. ಈ ರೀತಿ ಮಾದರಿ ಪ್ರಶ್ನೆಗಳು ಬರಬಹುದು ಅನ್ನುವಂಥ ಒಂದು ಇಲ್ಲಿ ಅರ್ಥವನ್ನು ನಾವು ಮಾಡಿಕೊಂಡು ಅದೇ ಥರನಾಗಿ ಪರೀಕ್ಷೆಗೆ ಏನು ಅಂತಂದರೆ ತಯಾರಿಯನ್ನು ಮಾಡಬೇಕು. ತಮ್ಮ ಪರೀಕ್ಷೆಗೆ ಶುಭವಾಗಲಿ ಅಂತ ಮತ್ತೊಮ್ಮೆ ಹಾರೈಸ್ತಾ, ಇದು ನಿಮಗೆ ಸ್ವಲ್ಪ ಸಹಾಯ ಆಗಿರ್ಬೋದು ಅನ್ಕೋತೀನಿ. ಧನ್ಯವಾದಗಳು.